ನಮಸ್ಕಾರ. ನಾನು ಪ್ರಕಾಶ್ ಶೇಷರಾಘವಾಚಾರ್ಯ. ಮತ ಕಳ್ಳತನದ ಬಗ್ಗೆ ದೇಶಾದ್ಯಂತ ದೊಡ್ಡ ವಿವಾದವನ್ನ ಕಾಂಗ್ರೆಸ್ ಪಾರ್ಟಿ ಹುಟ್ಟು ಹಾಕಿದೆ. ಈ ವಿವಾದದಲ್ಲಿ ಕಳ್ಳ ಮತದಾನ ನಡೀತಾ ಇದೆ, ಅದು ಬಿಜೆಪಿಗೆ ಅನುಕೂಲವಾಗುತ್ತಿದೆ ಅನ್ನೋ ಆರೋಪ ರಾಹುಲ್ ಗಾಂಧಿ ಮಾಡಿದ್ರು. ಅದರ ಒಂದು ಭಾಗವಾದ 40,000 ಮತಗಳು ಅಮಾನ್ಯವಾದ ವಿಳಾಸದಲ್ಲಿ ಇದೆ ಅಂತ ಅವರ ಆರೋಪ. ಅಮಾನ್ಯವಾದ್ದು ಅಂದರೆ ಆ ಮನೆಯ ವಿಳಾಸ 0 ಅಂತಿದೆ. ಇದು ಕಳ್ಳ ಮತ, ಇದು ಆ ಮನೆಗಳಿಲ್ಲ, ಆ ವೋಟರ್ ಇಲ್ಲ ಅನ್ನೋದು ಅವರ ವಾದವಾಗಿತ್ತು. ವಾಸ್ತವದಲ್ಲಿ ಇದು ಈ ಅಂಕಿಅಂಶಗಳನ್ನ ಕಂಪ್ಯೂಟರ್ಗೆ ಅಪ್ಲೋಡ್ ಮಾಡಬೇಕಾದ್ರೆ ಸಾಫ್ಟ್ವೇರ್ ಅಲ್ಲಿ ಆಗಿರುವಂತಹ ಇದು ತಪ್ಪಾಗಿದೆ. ಇದು ಮತಪಟ್ಟಿಯ ದೋಷವೇ ಹೊರತು ಇಲ್ಲಿ ಯಾವುದೇ ಕಳ್ಳ ಮತದಾನದ ಆರೋಪ ಬರಕ್ಕೆ ಸಾಧ್ಯವೇ ಇಲ್ಲ. ಯಾವ ವಿಳಾಸದಲ್ಲಿ ಈ ಮತವಿಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ರು, ಆ ಎಲ್ಲ ಮನೆಗಳು ಆ ಮತದಾರರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ವೋಟರ್ ಐಡಿ ಇದೆ, ಅದು ಅವ್ರು ವೋಟು ಹಾಕ್ತಾ ಇದ್ದಾರೆ. ಹೀಗಾಗಿ ಈ ಆರೋಪಕ್ಕೆ ಯಾವುದೇ ಒಂದು ಆಧಾರವೇ ಇಲ್ಲ. ಅವರ ಸಂಶೋಧನಾ ತಂಡ ಕೇವಲ ಊಹಾಪೋಹಗಳ ಮೇಲೆ ವೋಟರ್ ಲಿಸ್ಟ್ ಇಟ್ಕೊಂಡು ತೀರ್ಮಾನ ಮಾಡಿದ್ದಾರೆ ವಿನಃ ನೆಲಮಟ್ಟದಲ್ಲಿ ವಾಸ್ತವತೆಯನ್ನ ಅರಿಯಕ್ಕೆ ಅವ್ರು ಹೋಗದೆ ಇರೋದು ಬಹುದೊಡ್ಡ ತಪ್ಪಾಗಿದೆ. ಇದೊಂದೇ ಅಲ್ಲ, ಶಕುನ್ ದೇವಿ ಅನ್ನೋರ ಬಗ್ಗೆಯೂ ಕೂಡ ಒಂದು ತಪ್ಪು ವಿಚಾರವನ್ನ, ತಪ್ಪು ಪ್ರಚಾರವನ್ನ ಮಾಡಿ ಆಕೆಗೆ ಅಪಮಾನ ಮಾಡಿದ್ರು. ಆಕೆ 2 ಕಡೆ ವೋಟ್ ಮಾಡಿದರೆ ಬೆಂಗಳೂರಿನಲ್ಲಿ ಅಂತ ಫೋಟೋಶಾಪ್ ಮಾಡಿದ ಒಂದು BLA ಫಾರಂ ನ ಟಿಕ್ ಮಾಡಿ ಎಲ್ಲಾ ಕಡೆ ಹಂಚಿದ್ರು. ಆದ್ರೆ ಚುನಾವಣಾ ಆಯೋಗ ಸ್ಪಷ್ಟನೆ ಕೊಡ್ತು, ಆಕೆ ಒಂದೇ ಕಡೆ ವೋಟ್ ಮಾಡಿರುವಂತದ್ದು ನಮ್ಮ ತನಿಖೆಯಲ್ಲಿ ಗೊತ್ತಾಗಿದೆ ಅಂದಾಗ ಆ ವಿಚಾರವನ್ನ ಬಿಟ್ಟೇ ಬಿಟ್ರು. ಹೀಗೆ ವ್ಯಕ್ತಿಗತವಾಗಿ ಒಬ್ಬೊಬ್ಬ ಮತದಾರರಿಗೂ ಮಸಿ ಬಳಿಯೋ ಕೆಲಸ ಈ ವಿಚಾರದಲ್ಲಿ ನಡೀತಾ ಇದೆ. ಮತಪಟ್ಟಿಯ ದೋಷವನ್ನ ಅಮಾನ್ಯ ಮತಗಳು ಬಿಜೆಪಿ ಇದಕ್ಕೆ ವೋಟ್ ಹಾಕಿಸ್ಕೊಳ್ಳೋಕೋಸ್ಕರ ಸೇರ್ಪಡೆ ಮಾಡಿ ಮಾಡ್ತಾ ಇರೋಂಥ ವಂಚನೆ ಅಂತ ಅದಕ್ಕೆ ಒಂದು ಟ್ವಿಸ್ಟ್ ಕೊಟ್ಟು ಮಾಡ್ತಾ ಇರೋಂಥದ್ದು. ಇವೆಲ್ಲಕ್ಕೂ ಪರಿಹಾರ ಒಂದೇ ಅಂದ್ರೆ ಕರ್ನಾಟಕದಲ್ಲೂ ಕೂಡ ಬಿಹಾರ್ ಮಾದರಿಯಲ್ಲಿ SIR ತರಬೇಕು. ಅದಕ್ಕೆ ಕಾಂಗ್ರೆಸ್ ಪಾರ್ಟಿಯವರು ಕೂಡ ಸಹಕರಿಸಬೇಕು. ಮತಪಟ್ಟಿ ದೋಷವು ಸರಿ ಹೋಗ್ಬೇಕು ಅಂದ್ರೆ ಪುನರ್ ಪರಿಷ್ಕರಣೆ ತುರ್ತಾಗಿ ಆಗಬೇಕಾಗಿದೆ. ಅದಕ್ಕೆ ಪ್ರತಿಯೊಬ್ಬರು ಬೆಂಬಲಿಸಬೇಕಾಗಿದೆ.